ನಮಸ್ತೆ ವೀಕ್ಷಕರೇ. ಸಂಡೂರು ಎಂದು ಪ್ರಸಿದ್ಧವಾದ ನಗರವು ಸ್ಕಂದಪುರಿ ಎಂದು ಪುರಾಣಗಳಲ್ಲಿ ಪ್ರಸಿದ್ಧವಾಗಿದೆ. ಖನಿಜಗಳ ತವರ್ಮನೆಯಾದ ಬೆಟ್ಟಗಳ ಸುತ್ತಲೂ ಇದ್ದು ನಡುವೆ ತಾಯಿ ಮಡಲಿನಲ್ಲಿರುವ ಮುದ್ದು ಮಗನಂತೆ ಸಂಡೂರು ವನದೇವಿಯರ ಕಟ್ಟಿರುವ ಹಸಿರು ತೋಟದಲ್ಲಿ ಕಂಗೊಳಿಸುತ್ತಿದೆ. ಅಲ್ಲಿ ಬೆಟ್ಟದ ಮೇಲೆ ಸ್ಕಂದ ಸ್ವಾಮಿಯು ಭಕ್ತಾನುಗ್ರಹಕ್ಕಾಗಿ ನೆಲೆಸಿದ್ದಾನೆ. ಯಾದವರು, ಹೊಯ್ಸಳರು ಮೊದಲಾದ ಪ್ರಸಿದ್ಧ ವಂಶಗಳಿಂದ ಸೇವೆಯನ್ನು ಸ್ವೀಕರಿಸಿದ ಕಾರ್ತಿಕೇಯನೆಂದು ಸುಪ್ರಸಿದ್ಧನಾಗಿದ್ದಾನೆ. ಸ್ಥಳ ಪುರಾಣದ ಪ್ರಕಾರ ಬ್ರಹ್ಮ, ವಿಷ್ಣು ಮೊದಲಾದ ದೇವತೆಗಳಿಂದ ಸ್ತೋತ್ರ ಮಾಡಿಸಿಕೊಂಡು ಆ ದುಷ್ಟ ತಾರಕಾಸುರನ ವಧಾರ್ಥವಾಗಿ ಕಾರ್ತಿಕೇಯನು ಎಲ್ಲ ದೇವತೆಗಳನ್ನು ಹಾಗೂ ತನ್ನ ಸೈನ್ಯವನ್ನು ಸಂಗಡ ಕರೆದುಕೊಂಡು ಲೋಹಾಚಲದಿಂದ ಹೊರಟು ಆ ದಾನವರಾಜನಾದ ತಾರಕಾಸುರನ ರಾಜಧಾನಿಯಾದ ಮಾಯಾಪುರಿಗೆ ನಡೆದನು. ದೇವ ಸೈನ್ಯವು ಮಾಯಾಪುರಿಯ ಸಮೀಪಕ್ಕೆ ಬರಲು ವೀರಧ್ವನಿಯು, ಭೇರಿ, ಪಟಹ ಮುಂತಾದ ರಣವಾದ್ಯಗಳ ಧ್ವನಿಯು ಮಾಯಾಪುರಿಯನ್ನು ವ್ಯಾಪಿಸಿತು. ಆ ಧ್ವನಿಯನ್ನು ಕೇಳಿ ತಾರಕಾಸುರನು ಕ್ರೋಧಾಗ್ನಿಯಿಂದ ತಪ್ತನಾಗಿ ತನ್ನ ಚತುರಂಗ ಬಲ ಸಮೇತನಾಗಿ ಸೇನಾಪತಿಯೊಂದೊಡಗೂಡಿ ರಣಭೂಮಿಗೆ ಪ್ರಾಪ್ತನಾದನು. ಉಭಯ ಸೈನ್ಯಗಳ ಕೋಲಾಹಲ ಧ್ವನಿಯು, ಭೀರಭಟರ ಸಿಂಹನಾದವು ಶಬ್ದವು ಮಾಯಾಪುರಿಯ ಜನರ ಹೃದಯಗಳನ್ನು ವಿದಾರಿಸಿತು. ಸಂಗ್ರಾಮವು ನಡೆಯಿತು. ದೈತ್ಯರಾಜನು ಕೋಪಗೊಂಡು ದೇವತೆಗಳ ಮೇಲೆ ಬಾಣಗಳ ಮಳೆಯನ್ನು ಸುರಿಸಿದನು. ಅದನ್ನು ಕಂಡು ಮಹಾಸ್ವಾಮಿಯು ಕೋಪಾಗ್ನಿಯಿಂದ ಪ್ರಜ್ವಲಿತನಾಗಿ ಅಸಂಖ್ಯ ಬಾಣಗಳನ್ನು ಬಿಟ್ಟು ದೈತ್ಯ ಸೈನ್ಯವನ್ನು, ಆ ತಾರಕಾಸುರನ ರಥವನ್ನು ಪುಡಿಯಾಗಿ ಮಾಡಿದನು. ಧ್ವಜವನ್ನು ಕತ್ತರಿಸಿದನು. ಸಾರಥಿಯನ್ನು ಉರುಳಿಸಿದನು. ತನ್ನ ಅವಮಾನವನ್ನು ಸಹಿಸಲಾರದೆ ಅಸುರನು ಕಾರ್ತಿಕೇಯನ ಮೇಲೆ ವರ್ಣಾಸ್ತ್ರವನ್ನು ಪ್ರಯೋಗಿಸಿದನು. ಅದಕ್ಕೆ ಪ್ರತಿಯಾಗಿ ಸ್ವಾಮಿಯು ವಾಯುವಾಸ್ತ್ರವನ್ನು ಬಿಟ್ಟನು. ಅದಕ್ಕೆ ಪ್ರತಿಯಾಗಿ ಸರ್ಪಾಸ್ತ್ರವನ್ನು ಬಿಡಲು ಅದಕ್ಕೆ ಪ್ರತ್ಯಸ್ಥವಾಗಿ ಗಡಾಸ್ತ್ರವನ್ನು ಬಿಟ್ಟನು. ಹೀಗೆ ಅಸ್ತ್ರ ಪ್ರತ್ಯಸ್ತ್ರಗಳ ಯುದ್ಧದಿಂದ ಜಗತ್ತಿನ ಜನರಿಗೆ ಬಹಳ ತೊಂದರೆ ಉಂಟಾಗುತ್ತಿತ್ತು. ಜನರಿಗಾದ ಪೀಡೆಯನ್ನು ಕಂಡು ಮಹಾಸ್ವಾಮಿಯು ಆ ಮಾಯಾವಿಯಾದ ತಾರಕಾಸುರನ ಮೇಲೆ ದಿವ್ಯತರವಾದ ಶಸ್ತ್ರಾಸ್ತ್ರವನ್ನು ಬಿಡಲು ಅದು ಆ ತಾರಕಾಸುರನನ್ನು ಅವನ ಪರಿವಾರವನ್ನು ಸಂಹಾರಗೊಳಿಸಿತು. ತಾರಕಾಸುರನ ವಧದಿಂದಾದ ಆನಂದದಿಂದ ಆ ದೇವತೆಗಳು ಮಹಾಸ್ವಾಮಿಯ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿದರು. ದೇವದುಂದುಬಿಗಳು ಮೊಳಗಿದವು. ಗಂಧರ್ವರು ಕಾರ್ತಿಕೇಯನ ಗುಣಗಾನ ಮಾಡಿದರು. ಜಗತ್ತು ನಿಷ್ಕಂಟಕವಾಗಿ ಜನರು ಆನಂದಭರಿತರಾದರು. ಈ ಸ್ಥಳ ಪುರಾಣದ ಪ್ರಕಾರ ಕಥೆ ಇದು. ದಯವಿಟ್ಟು ಸಂಡೂರಿಗೆ ಬರೋ ಯಾರಾದರೂ ವೀಕ್ಷಕರು ಉಮಾಸ್ವಾಮಿ ಟೆಂಪಲ್ ವಿಸಿಟ್ ಮಾಡಿ. ತುಂಬ ಒಳ್ಳೆಯ ಪ್ಲೇಸ್ ಇದೆ. ತಪ್ಪದೆ ಮರೆಯದೆ ಉಮಾಸ್ವಾಮಿ ಟೆಂಪಲ್ನ ವಿಸಿಟ್ ಮಾಡಿ. ಧನ್ಯವಾದಗಳು.